ಹಾಯ್ ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೀವೇನಾದರೂ ಕೂಡ ಗೃಹಲಕ್ಷ್ಮಿಯ ಫಲಾನುಭವಿಯಾಗಿದ್ದರೆ ಮಿಸ್ ಮಾಡ್ದೇ ಸ್ಕಿಪ್ ಮಾಡ್ದೇ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡ್ತಾ ಬನ್ನಿ. ಯಾಕಪ್ಪ ಅಂತಂದರೆ ನಿಮ್ಮ ಅಕೌಂಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾದರೂ ಇತ್ತು ಅಂತಂದರೆ ಅದು ಇದ್ದಕ್ಕಿದ್ದ ಹಾಗೆ ಮಾಯ ಆಗುತ್ತೆ. ಹಾಗಾದರೆ ಏನಪ್ಪ ಇದು, ಯಾವ ರೀತಿ ಮಾಯ ಆಗುತ್ತೆ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಜೊತೆಗೆ ಈ ವಿಡಿಯೋವನ್ನು ಆದಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಶೇರ್ ಮಾಡಿ. ಪಾಪ ಎಷ್ಟೋ ಹಳ್ಳಿಯಿಂದ ಫಲಾನುಭವಿಗಳು ತುಂಬ ಜನ ಇರ್ತಾರೆ. ಸೊ ಅವ್ರಿಗೇನೂ ಕೂಡ ಗೊತ್ತಿರೋದಿಲ್ಲ, ಮುಗ್ಧರಾಗಿರ್ತಾರೆ. ಸೊ ನೀವೇನು ಮಾಡಬೇಕು, ಈ ವಿಡಿಯೋವನ್ನು ಪ್ರತಿಯೊಬ್ಬರು ಫಲಾನುಭವಿಗಳಿಗೆ ತಲುಪಿಸುವಂಥ ಕೆಲಸವನ್ನು ನೀವು ಮಾಡಬೇಕು, ಶೇರ್ ಮಾಡುವ ಮುಖಾಂತರ ಅಂತ ಹೇಳ್ತಾ. ಸೊ ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಜೊತೆಗೆ ನೀವೇನಾದರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಕಣ್ರಿ. ಇದಕ್ಕೆ ಯಾವುದೇ ರೀತಿಯಾದಂಥ ಚಾರ್ಜಸ್ ಇರೋದಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ವಾ, ಬನ್ನಿ ಈಗ ವಿಡಿಯೋವನ್ನು ಮಾಹಿತಿಯನ್ನು ನೋಡ್ತಾ ಹೋಗೋಣ. ನಾನು ನಿಮಗೆ ಹೇಳಿದೆ ಏನಪ್ಪ ಅಂತಂದರೆ, ಇದಕ್ಕಿದ್ದ ಹಾಗೆ ಗೃಹಲಕ್ಷ್ಮಿಯ ಹಣ ಅಕೌಂಟಿಂದ ಮಾಯ ಆಗ್ತಾ ಇದೆ. ಇದು ನಿಜಕ್ಕೂ ಕೂಡ ನಿಮಗೆ ಶಾಕ್ ಆಗಿರಬಹುದು ಈ ಮಾತನ್ನು ಕೇಳಿ. ಹೌದು ವೀಕ್ಷಕರೇ, ಈಗ ಇಡೀ ಭಾರತ ದೇಶ ಡಿಜಿಟಲೀಕರಣ ಆಗ್ತಾ ಇದೆ. ನಾವೆಲ್ಲರೂ ಕೂಡ ತುಂಬಾ ಮುಂದುವರೆದಿದ್ದೇವೆ ಡಿಜಿಟಲ್ ಆಗಿ. ಇದೇ ಕಾರಣಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತಹ ಯೋಜನೆ ಬಿಡುಗಡೆ ಆದರೂ ಕೂಡ ಆ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಪಡ್ಕೊಳ್ಬೇಕಾದ್ರೆ ಸರ್ಕಾರದ್ದೇ ಆದಂತಹ ಯಾವುದಾದ್ರೂ ಒಂದು ಅಪ್ಲಿಕೇಶನನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿ ನೀವು ಮೊಬೈಲ್ನಲ್ಲಿಯೇ ಅಪ್ಲಿಕೇಶನ್ ಮೂಲಕ ಮಾಹಿತಿಯನ್ನು ಪಡ್ಕೊಳ್ಬೋದು. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಕರ್ನಾಟಕ ಸರ್ಕಾರದ ಯೋಜನೆಗಳಿಗೆ ಅರ್ಜಿಯನ್ನು ಕೂಡ ಅಪ್ಲಿಕೇಶನ್ನು ಕೂಡ ಹಾಕ್ಬೋದು. ಇದನ್ನೇ ಬಂಡವಾಳವಾಗಿ ಇಟ್ಕೊಂಡಂತಹ ಕೆಲವು ಹ್ಯಾಕರ್ಸ್ಗಳು ಫೇಕ್ ಅಪ್ಲಿಕೇಶನನ್ನು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ. ನೋಡಿ, ಏನು ಸರ್ಕಾರ ಬಿಡುಗಡೆ ಮಾಡಿದೆ ಅಪ್ಲಿಕೇಶನ್, ಇದಕ್ಕೆ ವಿರುದ್ಧವಾಗಿ ಹ್ಯಾಕರ್ಸ್ಗಳು ಏನು ಮಾಡಿದ್ದಾರೆ, ಕೆಲವೊಂದಿಷ್ಟು ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಎಲ್ಲಿ? ಪ್ಲೇಸ್ಟೋರಲ್ಲಿ. ನೀವು ಯಾವುದೇ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದ್ರೂ ಕೂಡ ನೀವು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು. ಗೃಹಲಕ್ಷ್ಮಿ ಯೋಜನೆಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರುವಂಥದ್ದು ಇದು. ಈಗ ಆಲ್ರೆಡಿ ಜಾರಿಗೆ ಬಂದು 3 ತಿಂಗಳುಗಳೇ ಕಳೆದು ಹೋಗಿದೆ. 3 ತಿಂಗಳ ಹಣವೂ ಕೂಡ ಕಂತಿನ ರೂಪದಲ್ಲಿ ಹಣ ಪ್ರತಿ ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಆಗಿದೆ. ಆದರೆ ಇದುವರೆಗೆ ಸಾಕಷ್ಟು ಮಹಿಳೆಯರಿಗೂ ಹಣ ಬಂದಿಲ್ಲ. ಅಷ್ಟೇ ಅಲ್ಲದೆ ಹೊಸದಾಗಿ ಅಪ್ಲೈ ಮಾಡೋದಕ್ಕೆ ಕೂಡ ಮಹಿಳೆಯರು ಕಾಯ್ತಾ ಇದ್ದಾರೆ. ಎಷ್ಟೋ ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು, ನಾವು ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು, ಏನು ಸರ್ ಮಾಡೋದು ಅಂತಲೂ ಕೂಡ ಕೇಳಿದರು. ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದಂಥ ಈ ಅಪ್ಲಿಕೇಶನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ಈಗ ಎಲ್ಲ ಕಡೆ ಸುಳ್ಳು ಸುದ್ದಿ ಹರಿದಾಡ್ತಾ ಇರುವಂಥದ್ದು. ಇದನ್ನು ತಿಳಿದುಕೊಂಡಿರುವಂಥ ಕೆಲವು ಹ್ಯಾಕರ್ಸ್ಗಳು ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿರುವಂಥದ್ದು ಗೂಗಲ್ ಪ್ಲೇಸ್ಟೋರ್ನಲ್ಲಿ. ಇದು ನೋಡೋದಕ್ಕೆ ಥೇಟ್ ಗೃಹಲಕ್ಷ್ಮಿ ಒರಿಜಿನಲ್ ಅಂತಲೇ ಕಾಣಿಸುತ್ತೆ. ಗೃಹಲಕ್ಷ್ಮಿ ಯೋಜನೆಗೆ ಆನ್ಲೈನ್ ಮೂಲಕವೇ ಅಪ್ಲಿಕೇಶನ್ ಹಾಕಬಹುದು ಅನ್ನುವಂತಹ ಫೇಕ್ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಇದಕ್ಕೆ ಸರಿಯಾಗಿ ಫೇಕ್ ಅಪ್ಲಿಕೇಶನ್ಗಳು ಕೂಡ ಮೊಬೈಲ್ನಲ್ಲಿ ಸಿಗ್ತಾ ಇರುವಂಥದ್ದು. ಒಂದು ವೇಳೆ ನೀವೇನಾದರೂ ಕೂಡ ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಮಾಹಿತಿಗಳು ಲಭ್ಯ ಆಗುತ್ತೆ. ಆದರೆ ಅಲ್ಲಿ ಕೊಟ್ಟಿರುವಂತಹ ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನಲ್ಲಿ ಇರುವಂತಹ ಒಂದು ಸಂಪೂರ್ಣ ಮಾಹಿತಿ ಹ್ಯಾಕರ್ಸ್ಗೆ ಸಿಗುತ್ತೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಸಂಪೂರ್ಣ ಹಣವನ್ನು ಅವ್ರೇನು ಮಾಡ್ತಾರೆ, ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ಅವರ ಒಂದು ಬ್ಯಾಂಕ್ ಅಕೌಂಟ್ಗೆ ಎಲ್ಲ ಹಣವನ್ನು ತೆಗೆದುಕೊಂಡು ಬಿಡ್ತಾರೆ. ಆಗ ನಿಮ್ಮ ಒಂದು ಅಕೌಂಟ್ನಲ್ಲಿದ್ದಂತಹ ಹಣ ಇದ್ದಕ್ಕಿದ್ದಾಗೆ ಮಾಯ ಅಂತ ನೀವು ಏನಾದರೂ ಕೂಡ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಹಣವನ್ನೆಲ್ಲ ನೀವು ಕಳ್ಕೊಳ್ತೀರಾ. ಜೊತೆಗೆ ಕೆಲವೊಂದು ಮೆಸೇಜ್ಗಳು ಕೂಡ ನಿಮ್ಮ ಮೊಬೈಲ್ಗೆ ಬರುತ್ತೆ, OTP ಕ್ಲಿಕ್ ಮಾಡಿ ಹಾಗೆ ಹೀಗೆ ಅಂಥೇಳಿ. ದಯಮಾಡಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳೋದಕ್ಕೂ ಹೋಗಬೇಡಿ. ನಿಮ್ಮ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಅವರು ಪಡ್ಕೊಳ್ತಾರೆ. ನಿಮ್ಮ ಒಂದು ಕ್ಲಿಕ್ ಮುಖಾಂತರ ನಿಮ್ಮಲ್ಲಿರುವ ಹಣವನ್ನು ನೀವು ಕಳ್ಕೊಳ್ತೀರಾ. ನೀವೇನಾದರೂ ಕೂಡ ಆ ರೀತಿಯಾಗಿ ಅಪ್ಲಿಕೇಶನ್ ಹಾಕಲೇಬೇಕು ಅಂತಂದರೆ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು. ಬದಲಾಗಿ ಯಾವುದೇ ಅಪ್ಲಿಕೇಶನ್ ಆಗಲಿ ಅಥವಾ ಯಾವುದೇ ಒಂದು ವೆಬ್ಸೈಟ್ನ ಮುಖಾಂತರ ಆಗಲಿ ನಿಮಗೆ ಅಪ್ಲಿಕೇಶನ್ನ ಹಾಕೋದಕ್ಕೆ ಅವಕಾಶ ಇಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇಲ್ಲ. ಸೊ ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಒಂದು ಊರಿನ ಗ್ರೂಪ್ಗಳಿಗೆ, ಹಳ್ಳಿಯ ಜನರಿಗೆ ತಪ್ಪದೇ ಶೇರ್ ಮಾಡಿ. ಇದೊಂದು ಮಹತ್ವದ ಸುದ್ದಿ ಅಂತಲೇ
ಹೇಳ್ಬೋದಾಗಿದೆ. ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಒಂದು ಪ್ರೀತಿಯ ಲೈಕ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.